ಚಿತ್ರನಟಿ ಪ್ರಿಯಾಂಕಾ ಉಪೇಂದ್ರಗೆ ಹ್ಯಾಕರ್ಸ್ಗಳ ಕಾಟ. ನಟಿ ಪ್ರಿಯಾಂಕಾ ಅವರ ಮೊಬೈಲ್ ಹ್ಯಾಕ್ ಆಗಿದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಪ್ರಿಯಾಂಕಾ ಅವರೇ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ನನ್ನ ಮೊಬೈಲ್ ಹ್ಯಾಕ್ ಆಗಿದೆ, ಯಾರಾದ್ರೂ ಹಣವನ್ನ ಕೇಳಿದ್ರೆ ಕೊಡಬೇಡಿ ಅಂತ. ನಟಿ ಪ್ರಿಯಾಂಕಾ ಮೊಬೈಲ್ ಹ್ಯಾಕ್ ಮಾಡಿ ಹಣಕ್ಕೆ ಡಿಮಾಂಡ್ ಇಡಲಾಗಿದೆ. ಹಣ ನೀಡುವಂತೆ ಬೇರೆಯವರಿಗೆ ಹ್ಯಾಕರ್ಸ್ ಮೆಸೇಜ್ ಹಾಕಿದ್ದಾರಂತೆ. ಮೆಸೇಜ್ ಅನ್ನ ನೋಡಿ ಹಣ ಹಾಕದಂತೆ ನಟ ಉಪೇಂದ್ರ ಮನವಿ ಮಾಡಿದ್ದಾರೆ. ನಮ್ಮ ಫೋನ್ ನಿಂದ ಬೇರೆಯವರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಕೆಲವರು 50,000 ಹಣ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಯಾರು ಈ ತರ ಮೆಸೇಜ್ ಬಂದ್ರೆ ಫಾರ್ವರ್ಡ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲ, ಹುಷಾರಾಗಿರಿ ಅಂತ ಹೇಳ್ಬೇಕು. ನೋಡಿ, ಇದು ಎಷ್ಟು ಹೇಳ್ತಿರೋದು ಅದಕ್ಕೋಸ್ಕರ. ಈ ಥರ ಎಲ್ಲ ಆಗುತ್ತೆ. ಯಾವುದೋ ಅನ್ನೋನ್ ನಂಬರ್ ಎತ್ಬೇಡಿ, OTPಗಳು ಶೇರ್ ಮಾಡಬೇಡಿ. ಅನ್ನೋನ್ ನಂಬರ್ಗೆ ಫೋನ್ ಮಾಡೋದೇ ತಪ್ಪು. ಫೋನ್ ಮಾಡ್ತಿದ್ದಂಗೆ ಇದಾಗ್ಬಿಡುತ್ತೆ. ಆ್ಯಕ್ಚುಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಉಪೇಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಬಂತು, ನೀವು ಪ್ರಿಯಾ ಅವ್ರಿಗೆ ಫೋನ್ ಬಂತು, ನೀವು ಯಾವುದೋ ಒಂದು ಆರ್ಡರ್ ಮಾಡಿದ್ದೀರಾ, ಯಾವುದೋ ಒಂದು ಇದು ಐಟಮ್ಮು, ಅದಕ್ಕೆ ನಿಮಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು. ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರು, ಒಂದು ನಂಬರು, ಇನ್ನೊಂದು ಸ್ಟಾರು, ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ಟ್ಯಾಗು ಇದಕ್ಕೆ ಮಾಡಿ ನೀವು ಇಮಿಡಿಯೇಟಾಗಿ ನಿಮ್ಗೆ ಆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಫೋನಲ್ಲಿ ಟ್ರೈ ಮಾಡ್ರೆ ಆಗಲಿಲ್ಲ. ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ. ಅವ್ರು ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ನಾವು ಆಗ್ತಾಯಿಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು. ನನ್ನ ಫೋನು ಹ್ಯಾಕ್ ಆಯಿತು. ಅಷ್ಟೊತ್ತಿಗೆ ನಮ್ಮ ಮಾದೇವ್ ಅವ್ರು ಬಂದರು. ಮಾದೇವ್ ಅವ್ರ ಫೋನಲ್ಲೂ ಮಾಡಿದ್ರು. ಅವ್ರ ಫೋನು ಹ್ಯಾಕ್ ಆಗಿದೆ. ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದರೆ, ಆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ. ಈಗ ಪ್ರಿಯಾಂಕಾ ಅವ್ರ ನಂಬರಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗಿ ನನಗೆ ಅರ್ಜೆಂಟ್ 55,000 ಕಳಿಸ್ಬೇಕು ಅಂತ. ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ, ಅವ್ರ ಫೋನು ರೀಚ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಏನಂದರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದು ಇವಾಗ ನಮಗೆ ಗೊತ್ತಿರೋಂಗೆ 3-4 ಜನ ಮಾಡಿಬಿಟ್ಟಿದ್ದಾರೆ. ದುಡ್ಡು ಒಂದು 55,000 ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟಾಗಿ ನಾವು ಇಲ್ಲಿ ಬಂದ್ವಿ. ಸೈಬರ್ ಕೊಡೋದಕ್ಕೆ ಬಂದಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಟ ಉಪೇಂದ್ರ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಒಂದು ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಹೇಳಿ ದೂರನ್ನ ಕೊಡೋದಕ್ಕೆ ಬಂದಿದ್ದೀರಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಚಾರವನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿ. ಏನಾಗಿದೆ ಸರ್? ಏನಿಲ್ಲ ಅಂದರೆ ನೋಡಿ, ಇದು ಯಾವುದೋ ಒಂದು ಈ ಥರ ಒಂದು ನಂಬರ್ಗೆ ಫೋನ್ ಮಾಡಿ ಅಂತ ಇವ್ರು ಯಾವುದೋ ಒಂದು ಡೆಲಿವರಿಗೆ ಯಾವುದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಯಾರೋ ಮಾಡಿಬಿಟ್ಟು ನಿಮಗೆ ಡೆಲಿವರಿ ಬಂದಿದೆ, ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತಾರೆ ಅಂತ. ಇವ್ರಿಗೆ ಗೊತ್ತಾಗಿಲ್ಲ, ಯಾವುದೋ ಡೆಲಿವರಿಗೆ ಯಾವುದೋ ಇರಬೇಕು ಅಂದ್ಬಿಟ್ಟು ಒಂದು ಫೋನ್ ಮಾಡಿದ್ದಾರೆ. ಈ ಫೋನ್ ಮಾಡ್ತಿದ್ದಂಗೆ ಫೋನ್ ಹ್ಯಾಕ್ ಆಗಿದೆ. ಅವ್ರ ನಂಬರ್ ಹೋಗಿಲ್ಲ, ನನ್ನ ನಂಬರ್ ಇಸ್ಕೊಂಡು ಮಾಡಿದ್ದಾರೆ. ನನ್ನ ನಂಬರ್ ಹ್ಯಾಕ್ ಆಗಿದೆ. ಇನ್ನೊಬ್ಬರು ಮಾದೇವನ್ ನಂಬರ್ ಇಸ್ಕೊಂಡೆ, ಅವ್ರ ನಂಬರ್ ಹ್ಯಾಕ್ ಆಗಿದೆ. ಸೊ ಅಲ್ಲಿಂದ ಏನಾಗಿದೆ, ಅವ್ರು ವಾಟ್ಸಪ್ನ ಹ್ಯಾಕ್ ಮಾಡಿಬಿಟ್ಟು ವಾಟ್ಸಪ್ಪಿಂದ ಎಲ್ಲರಿಗೂ ಮೆಸೇಜ್ಗಳು ಹೋಗ್ತಾ ಇದೆ, ದುಡ್ಡು ಕಳಿಸಿ ಅಂತ. ಅವ್ರು ಕನ್ಫರ್ಮ್ ಮಾಡೋದಕ್ಕೆ ಫೋನ್ ಮಾಡಿದ್ರೆ ಪ್ರಿಯನ್ ನಂಬರ್ ವರ್ಕ್ ಆಗ್ತಿಲ್ಲ, ನನ್ನ ನಂಬರು ವರ್ಕ್ ಆಗ್ತಿಲ್ಲ. ಸೊ ಏನೋ ಎಮರ್ಜೆನ್ಸಿ ಇರ್ಬೋದು, ದುಡ್ಡು ಕಳಿಸ್ತಾ ಇದ್ದಾರೆ. ಸೊ ಮೇಡಮ್ ಏನಾದ್ರು ಆರ್ಡರ್ ಮಾಡಿದ್ರ ಅಥವಾ ಆರ್ಡರ್ ಮಾಡಿದವರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅಥವಾ ಕೋಇನ್ಸಿಡೆನ್ಸ್ ಆಗಿದೆ? ಹೇಳಿದ್ದು ಅವ್ರು ಕೋಇನ್ಸಿಡೆಂಟ್. ಯಾರ್ಯಾರೋ ಮಾಡ್ತಾರೆ, ಕೆಲವು ಸತಿ ಆರ್ಡರ್ ಮಾಡಿದ್ರೆ ಯಾರೋ ಬೇರೆಯವ್ರು ಮಾಡ್ತಾರೆ ಅಂತ ಎತ್ಬಿಟ್ಟಿದ್ದಾರೆ, ಮಾತಾಡ್ಬಿಟ್ಟಿದ್ದಾರೆ. ನಿಮ್ಗೆ ಹೆಂಗ್ ವಿಷಯ ಹೆಂಗ್ ಗೊತ್ತಾಯ್ತು ಸರ್? ಇದು ನನ್ನ ಮಗ ದುಡ್ಡು ಕಳಿಸಿಯಾನೆ. ಸೊ ಅಲ್ಲಿಂದ ಗೊತ್ತಾಯ್ತು. ಆಮೇಲೆ ನನಗೆ ಫೋನ್ ಮಾಡಿ ಈ ಥರ ದುಡ್ಡು ಕಳಿಸಿ ನಮ್ಮನಿಗೆ ಅಂದಾಗ, ಏನಕ್ಕೆ ದುಡ್ಡು ಕೇಳಿದ್ಯಾ ನೀನು ಅಂದಾಗ, ಇಲ್ಲಲ್ಲ ಅಂತ ಗೊತ್ತಾಗಿದೆ. ಇನ್ನು ಯಾರ್ಯಾರು ಅಮೌಂಟ್ಗಳನ್ನು ಕಳಿಸಿದ್ದಾರೆ ಸರ್? ಈ ವಿಷಯ ಫ್ರೆಂಡ್ಸ್ ಒಂದು 2-3 ಕಳಿಸ್ಬಿಟ್ಟಿದ್ದಾರೆ ದುಡ್ಡನ್ನ. ಸೊ ಇವಾಗ ಒಂದೊಂದೇ ಗೊತ್ತಾಗ್ತಿದೆ, ನಾನು ಕಳಿಸೀನಿ ಅಂತ. ಇವ್ರಿಗೆಲ್ಲ ಮೆಸೇಜ್ ಬರ್ತಿದೆ, ನನ್ನ ಜೊತೆಲಿರೋರಿಗೆ ಮೆಸೇಜ್ ಬರ್ತಾ ಇದೆ. ಮೋಸ್ಟ್ಲಿ ನಿಮಗೂ ನೋಡಿ, ಇವ್ರಿಗೂ ಬಂದಿದೆ ದುಡ್ಡು ಕಳಿಸಿ ಅಂತ. ಕಳಿಸಿದ್ರ ದಯವಿಟ್ಟು ಅಟ್ಲೀಸ್ಟ್ ನೋಡಿ, ಗೊತ್ತಿರೋರು ಬೇರೆಯವ್ರಿಗೆ ಫೋನ್ ಮಾಡಿ ತಿಳ್ಕೊತಾ ಇದ್ದಾರೆ. ಗೊತ್ತಿಲ್ದಿರೋನ್ನ ಎಮರ್ಜೆನ್ಸಿ ಇರ್ಬೋದು ಪಟ್ ಅಂತ ಮಾಡ್ಬಿಡ್ತಾ ಇದ್ದಾರೆ. ಸ್ಟೇಷನ್ಗೆ ಬಂದಿದ್ದೀರಾ ಸರ್? ಏನು ವಿಷಯ ಗೊತ್ತಾಯ್ತು ಅಥವಾ ಯಾರಿಂದ ಈ ಥರ ಕರೆ ಬಂದಿದೆ ಅನ್ನೋದು ಗೊತ್ತಾಯ್ತಾ? ಇಲ್ಲ, ರಿಚೇಸ್ ಮಾಡ್ತಾ ಇದ್ದಾರೆ. ನಂಬರ್ಗಳೆಲ್ಲ ಕೊಟ್ಟಿದ್ದೀವಿ, ಎಲ್ಲಿಂದ ಬರ್ತಾ ಇದೆ, ಯಾವ ಬ್ಯಾಂಕ್ಗೆ ಕ್ರೆಡಿಟ್ ಆಗಿದೆ ಅಂತ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೈಬರ್ ಇದಕ್ಕೂ ಫೋನ್ ಮಾಡಿ ಎಲ್ಲ ಲಾಕ್ ಎಲ್ಲ ಓಪನ್ ಮಾಡಿಸಿದ್ದೀವಿ. ಸರ್ ನೀವು ಕೂಡ ಈಗ ಮೊಬೈಲ್ ವಿಚಾರವಾಗಿ ಅಥವಾ ಸಿನಿಮಾಗಳೆಲ್ಲ ಕೂಡ ಹೇಳುವಂಥ ಕೆಲಸವನ್ನು ಮಾಡಿದ್ರಿ. ಈಗ ಈ ರೀತಿಯಾಗಿ ಆಗಿದೆ, ಏನು ಹೇಳ್ತೀರಾ ಸರ್ ಪಬ್ಲಿಕ್ಕಿಗೆ ವಿಚಾರ? ಅಲ್ಲ, ಹುಷಾರಾಗಿರಿ ಅಂತ ಹೇಳ್ಬೇಕು. ನೋಡಿ, ಇದು ಎಷ್ಟು ಹೇಳ್ತಿರೋದು ಅದಕ್ಕೋಸ್ಕರ. ಈ ಥರ ಎಲ್ಲ ಆಗುತ್ತೆ. ಯಾವುದೋ ಅನ್ನೋನ್ ನಂಬರ್ ಎತ್ಬೇಡಿ, OTPಗಳು ಶೇರ್ ಮಾಡಬೇಡಿ. ಅನ್ನೋನ್ ನಂಬರ್ಗೆ ಫೋನ್ ಮಾಡೋದೇ ತಪ್ಪು. ಫೋನ್ ಮಾಡ್ತಿದ್ದಂಗೆ ಇದಾಗ್ಬಿಡುತ್ತೆ. ಆ್ಯಕ್ಚುಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಉಪೇಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏನಾಗಿದೆ ಅಂದರೆ, ಬೆಳಗ್ಗೆ ಯಾರೊಬ್ಬರು ನನಗೆ ಫೋನ್ ಮಾಡಿದರು. ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ, ಅದು ಆ್ಯಕ್ಚುಲಿ ಬರಬೇಕಾಗಿತ್ತು. ಸೊ ಅವ್ರು ಬೆಳಗ್ಗೆ ಫೋನ್ ಮಾಡಿ, ನಮ್ಮ ಡೆಲಿವರಿ ಹುಡುಗರಿಗೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ, ಅವ್ರಿಗೆ ಒಂದು ಕೋಡ್ ಕಳಿಸ್ತೀನಿ, ಇದು ನೀವು ಹಾಕಿ ಅವ್ರಿಗೆ ಅವ್ರ ಫೋನಿಂದ ನಿಮಗೆ ಮಾಡ್ತಾರೆ ಅಂತ. ನನಗೆ ಸ್ವಲ್ಪ ಡೌಟ್ ಬಂದಿತ್ತು. ಆ ಗಡಿಬಿಡಿಯಲ್ಲಿ ನಾನು ಅದನ್ನು ಫೋನ್ಗೆ ಹಾಕಿದೆ. ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸಾಪ್ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೆ ನನಗೆ ಅರ್ಜೆಂಟ್ ಆಗಿದೆ, ನನಗೆ ಈ ನಂಬರಲ್ಲಿ ದುಡ್ಡು ಕಳಿಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್, ನನ್ನ ಮಗ ಎಲ್ಲರೂ ದುಡ್ಡು ಕಳಿಸಿದ್ದಾರೆ. 55,000 ಕಳ್ಸೋಕ್ಕೆ ಹೇಳ್ತಿದ್ದಾರೆ ಎಲ್ರಿಗೆ.
ನಾನು 2 ಅವರ್ಸಲ್ಲಿ ವಾಪಸ್ ಕೊಡ್ತೀನಿ, ನನಗೆ ತುಂಬ ಅರ್ಜೆಂಟ್ ಇದೆ, ಈ ಥರ ಒಂದು ತುಂಬ ಒಂದು ಅರ್ಜೆಂಟಲ್ಲಿರೋದು ಥರ ಮೆಸೇಜ್ ಕಳಿಸ್ತಾರೆ. ಅದಕ್ಕೆ ತುಂಬ ಜನ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಬೆಳಗ್ಗೆ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ದೀವಿ. ನಾವು ಬಾಂಬೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದ್ದೀನಿ, ಅವ್ರನ್ನ ಹಿಡಿತಾರೆ. ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲರೂ, ನನ್ನ ವೆಲ್ ವಿಷರ್ಸ್ಗೆ ಈ ಥರ ಮೆಸೇಜ್ ಬಂದರೆ ಮೊದಲದಾಗಿ ಈ ಥರ ಇದು ನೀವು ಓಪನ್ ಮಾಡೋಕ್ಕೆ ಬೇಡಿ, ಆ್ಯಂಡ್ ಸೆಕೆಂಡಾಗಿ ದುಡ್ಡು ಕಳಿಸ್ಬೇಡಿ ದಯವಿಟ್ಟು. ಯಾರ್ಯಾರು ಕಳಿಸಿದ್ದೀರ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದ್ದೀವಿ, ಅದನ್ನು ರಿಕವರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವು ಅಷ್ಟೇ ಎಚ್ಚರಿಕೆ ಅಲ್ಲಿ ಇರಿ. ಏನಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.